ಇರಗಂಪಲ್ಲಿ ಗ್ರಾಮ ಪಂಚಾಯಿತಿಯಿಂದ ಹಳ್ಳಿಯ ಪ್ರತಿ ಮನೆಗೆ 2 ಕಸದ ಡಬ್ಬಿ ವಿತರಣೆ. ಚಿಂತಾಮಣಿ ಹಳ್ಳಿಗಳ ಪ್ರತಿ ಮನೆಯಿಂದ ಕಸವನ್ನು ಸಂಗ್ರಹಿಸಿ ವಿಲೇವಾರಿ ಮಾಡಲು ಜಿಲ್ಲಾ ಪಂಚಾಯಿತಿ ರೂಪರೇಷೆಗಳು ರೂಪಿಸಿದ್ದು, ಪ್ಲಾಸ್ಟಿಕ್ ಕಸದಿಂದ ಹಳ್ಳಿಗಳ ಪರಿಸರವು ಮಲಿನಗೊಳ್ಳುತ್ತಿದೆ. ಹಾಗಾಗಿ ಪ್ರತಿ ಮನೆಯಿಂದ ಕಸವನ್ನು ಸಂಗ್ರಹಿಸಿ ಅದನ್ನು ಘನತ್ಯಾಜ್ಯ ವಿತರಣಾ ಕೇಂದ್ರಕ್ಕೆ ಒಯ್ದು ಮರುಬಳಕೆ ವಸ್ತುಗಳನ್ನು ಬೇರ್ಪಡಿಸಲು ಯೋಜಿಸಲಾಗಿದೆ ಎಂದು ಪಿಡಿಒ ಮಹೇಂದ್ರ ಯಾದವ್ ತಿಳಿಸಿದರು. ತಾಲೂಕಿನ ಇರಗಂಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದ ಕಸದ ಬುಟ್ಟಿ ವಿತರಣಾ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ರಘುನಾಥ ರೆಡ್ಡಿ ಚಾಲನೆ ನೀಡಿದರು. ನಂತರ ಪಿಡಿಒ ಮಹೇಂದ್ರ ಯಾದವ್ ಮಾತನಾಡಿ, ಪಂಚಾಯಿತಿಯು ಪ್ರತಿ ಮನೆಗೆ 2 ಕಸದ ಡಬ್ಬಿಗಳನ್ನು ನೀಡುತ್ತಿದೆ. ಒಂದರಲ್ಲಿ ಹಸಿ ಕಸ ಮತ್ತು ಮತ್ತೊಂದರಲ್ಲಿ ಒಣ ಕಸವನ್ನು ಸಂಗ್ರಹಿಸಲು ತಿಳಿಸಲಾಗುತ್ತಿದೆ. 2 ದಿನಗಳಿಗೆ ಒಮ್ಮೆ ಪಂಚಾಯಿತಿಯ ವಾಹನಗಳಿಂದ ಮನೆ ಕಸವನ್ನು ಸಂಗ್ರಹಿಸಲಾಗುತ್ತದೆ. ಆ ಗಾಡಿಯ ಕಸವನ್ನು ಗ್ರಾಮ ಪಂಚಾಯಿತಿಗೆ ಒಂದರಂತೆ ನಿರ್ಮಿಸಲಾಗಿರತಕ್ಕಂಥ ಕಸದ ವಿಂಗಡಣಾ ಘಟಕಕ್ಕೆ ಒಯ್ಯಲಾಗುತ್ತದೆ. ಹಾಗಾಗಿ ಸಾರ್ವಜನಿಕರು ಕಸವನ್ನು ಬೇರ್ಪಡಿಸಿ ನೀಡಬೇಕು. ಇಲ್ಲವೆಂದರೆ ಅಲ್ಲಿನ ಕಸ ಎಲ್ಲೆಂದ್ರೆ ಅಲ್ಲಿ ಕಸವನ್ನು ಬಿಸಾಡಬಾರದು. ಹೇಗೆಂದರೆ ಪರಿಸರವನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಕೋರಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ರಘುನಾಥ ರೆಡ್ಡಿ, ಉಪಾಧ್ಯಕ್ಷೆ ಮಂಜುಳಾ, ವೆಂಕಟರಮಣಪ್ಪ, ಸ್ಕೂಲ್ ಸುಬ್ಬಾರೆಡ್ಡಿ, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಮತ್ತು ಪಂಚಾಯಿತಿ ಸಿಬ್ಬಂದಿ, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಸಾಲಿನಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದರ ಪ್ರಥಮ ಪ್ರಯತ್ನವಾಗಿ ನಾವು ಹಸಿ ಕಸ ಮತ್ತು ಒಣ ಕಸವನ್ನು ಮೂಲದಲ್ಲೇ, ಅಂದರೆ ನಿಮ್ಮ ಮನೆಯಲ್ಲೇ ಎಲ್ಲಿ ಕಸ ಉತ್ಪತ್ತಿ ಆಗುತ್ತೋ ಅಲ್ಲೇ ಈ ಒಂದು ಹಸಿ ಕಸ ಮತ್ತು ಒಣ ಕಸವನ್ನು ವಿಭಾಗಿಸಿ ನಾವು ನಮ್ಮ ಬರ್ತಕ್ಕಂತಹ ಪಂಚಾಯತಿಯಿಂದ ಬರ್ತಕ್ಕಂತಹ ಒಂದು ವ್ಯಾನ್ಗೆ ಅದನ್ನು ಕೊಡುವುದರಿಂದ ನಾವು ಅದನ್ನು ಸೆಗ್ರಿಗೇಷನ್ ಮಾಡೋದು ತುಂಬ ಸುಲಭ ಆಗುತ್ತೆ. ಹಸಿ ಕಸನ ಗೊಬ್ಬರವಾಗಿ ತಯಾರು ಮಾಡ್ತೀವಿ, ಒಣ ಕಸನ ಮತ್ತೆ ರೀಸೈಕಲ್ ಮಾಡೋದ್ರಿಂದ ಈ ರೀತಿ ಇದನ್ನೆಲ್ಲ ರೀಸೈಕಲ್ ಮಾಡೋದಕ್ಕೋಸ್ಕರ ಇವತ್ತು ಮೊದಲನೇ ಹಂತವಾಗಿ ಈ ಒಂದು ಬಕೆಟ್ನ ಇಶ್ಯೂ ಮಾಡೋಕ್ಕೆ ಈಗ ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಸಭೆ ಕರೆದಿರ್ತೀವಿ. ಇದನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.